ಶಿರಸಿಯ ಹೊಸಪೇಟೆ ರಸ್ತೆ ಬಳಿ ಇರುವ ಕದಂಬ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ನಿಯಮಿತದ 24ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಶಿರಸಿಯ ರೋಟರಿ ಸೆಂಟರ್ ಸಭಾಭವನದಲ್ಲಿ ಸೆಪ್ಟೆಂಬರ್ 2 ಮಂಗಳವಾರದಂದು ನಡೆಯಿತು. ಗಣ್ಯರು ದೀಪ ಬೆಳಗುವುದರ ಮೂಲಕ ಆರಂಭವಾದ ಸಭೆಯು ವಿಷಯ ಪಟ್ಟಿಯಂತೆ ಮುಂದುವರೆಯಿತು. ಕಳೆದ ಸಾಲಿನಲ್ಲಿ ಅಗಲಿದ ಸಹಕಾರಿಯ ಷೇರುದಾರ ಸದಸ್ಯರಿಗೆ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ನಂತರ ಸಂಘದಲ್ಲಿ ಅತ್ಯುತ್ತಮ ವ್ಯವಹಾರವನ್ನು ನಡೆಸುತ್ತಾ ಬಂದಿರುವ ಆಯ್ದ 5 ಜನ ಷೇರುದಾರ ಸದಸ್ಯರಾದ ರಾಘವೇಂದ್ರ ಗಣಪತಿ ಹೆಗಡೆ ಕೋಳಿಗಾರ, ಸತೀಶ್ ಸುಧಾಕರ್ ಭಂಡಾರಿ ಹುಲೇಕಲ್, ದಿನೇಶ್ ಕುಪ್ಪಯ್ಯ ಅವಧಾನಿ ಗಣೇಶ್ ನಗರ್, ಸತೀಶ್ ಲಿಂಗು ಮರಾಠಿ ಪೆಡೆಂಬೈ ಹಾಗೂ ವಿಶ್ವೇಶ್ವರ್ ಸೀತಾರಾಮ್ ಹೆಗಡೆ ಅಗಸಾಲ ಬೊಮ್ಮನಹಳ್ಳಿ ಇವರನ್ನು ಸನ್ಮಾನಿಸಲಾಯಿತು. ಸಹಕಾರಿಯ ಅಧ್ಯಕ್ಷರಾದ ಶ್ರೀಪಾದ್ ಹೆಗಡೆ ದೊಡ್ಡನಹಳ್ಳಿ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಸುಬ್ರಹ್ಮಣ್ಯ ಜಿ ಹೆಗಡೆ, ಸಹಕಾರಿ ಹಿರಿಯ ನಿರ್ದೇಶಕ ಶಂಭುಲಿಂಗ ಹೆಗಡೆ ನಡಗೋಡ, ರವಿದೇವ್ ಬೆಳಲೆ, ಶ್ರೀಧರ್ ಹೆಗಡೆ ಮಶ್ರಿಗದ್ದೆ, ಮುಖ್ಯ ಕಾರ್ಯನಿರ್ವಾಹಕ ಗೋವರ್ಧನ್ ಹೆಗಡೆ ಹಿರೇಸರ್ ಉಪಸ್ಥಿತರಿದ್ದರು. ಶ್ರೀಧರ್ ಹೆಗಡೆ ಮಶ್ರಿಗದ್ದೆ ಬಂದ ಗಣ್ಯರನ್ನು ಸಹಕಾರಿಯ ಷೇರುದಾರ ಸದಸ್ಯರನ್ನು ಸ್ವಾಗತಿಸಿದರು. ಮುಖ್ಯ ಕಾರ್ಯನಿರ್ವಾಹಕ ಹಾಗೂ ಅಧ್ಯಕ್ಷರು ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿ ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಟ್ಟರು. ಸಹಕಾರಿಯ ಕುಮಟಾ ಶಾಖೆಯ ನೌಕರರಾದ ಸಂತೋಷ್ ಮುಕ್ರಿಯವರು ವರದಿ ವಾಚನ ಮಾಡಿದರು. ನಿರ್ದೇಶಕ ಲತಾ ಗಿರಿಧರ್ ಅವರು ಸಭೆಯನ್ನು ನಿರೂಪಿಸಿ ನಿರ್ವಹಿಸಿದರು ಹಾಗೂ ಕೊನೆಯಲ್ಲಿ ಸಹಕಾರಿಯ ನಿರ್ದೇಶಕರಾದ ಪದ್ಮಾವತಿ ಭಟ್ ಗಣೇಶ್ ನಗರ ವಂದಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.